ಪೂಜಾರಿ ಅವರಿಗೆ ಪೂಜಾರಿ ಅವರಿಗೆ ಶ್ರೀನಿವಾಸ್ ಪೂಜಾರಿಗೆ ಸಂಸದ ಶ್ರೀನಿವಾಸ್ ಪೂಜಾರಿಗೆ ವಿದ್ಯಾರ್ಥಿಗಳ ಬದುಕನ್ನ ಬೀದಿ ಪಾಲು ಮಾಡಿದ ಬಿಜೆಪಿ ಸರ್ಕಾರಕ್ಕೆ ಬಿಜೆಪಿ ಸರ್ಕಾರಕ್ಕೆ ವಿದ್ಯಾರ್ಥಿಗಳ ಬದುಕನ್ನ ಕತ್ತಲೆಗೆ ದೂಡಿದ ಬಿಜೆಪಿ ಸರ್ಕಾರಕ್ಕೆ ವಿದ್ಯಾರ್ಥಿಗಳ ಬದುಕನ್ನೇ ಕತ್ತಲು ಮಾಡಿದ ಬಿಜೆಪಿ ಸರ್ಕಾರಕ್ಕೆ ನೀಟ್ ಪರೀಕ್ಷೆಯಲ್ಲೂ ದ್ರೋಹ ಬರೆದ ಬಿಜೆಪಿ ಸರ್ಕಾರಕ್ಕೆ ಆಟ ಆಡ್ತಾ ಇದ್ದಾರೆ. ಬಹುಶಃ 3 ವರ್ಷಗಳಲ್ಲಿ 2 ಸತಿ ನೀಟ್ ಎಕ್ಸಾಮ್ ನಲ್ಲಿ ಸ್ಕ್ಯಾಮ್ ಆಗಿದೆ. ನೀಟ್ ಎಕ್ಸಾಮ್ 2024ರಲ್ಲಿ ಸ್ಕ್ಯಾಮ್ ಆದಾಗ ಇದೇ ಮೋದಿ ಸರ್ಕಾರ ಒಂದು ವಿಶೇಷವಾದಂತಹ ತನಿಖಾ ತಂಡವನ್ನ ರಚಿಸಿ ಇಸ್ರೋದ ಮಾಜಿ ಅಧ್ಯಕ್ಷರಾದಂತಹ ಡಾಕ್ಟರ್ ರಾಧಾಕೃಷ್ಣ ಅವರವರನ್ನ ಅಧ್ಯಕ್ಷರನ್ನಾಗಿ ಈ ಪರೀಕ್ಷೆಯಲ್ಲಿರುವಂತಹ ಲೋಪದೋಷಗಳು ಏನು ಅಂತ ನೀವು ನಮಗೆ ವರದಿ ಕೊಡಬೇಕು ಅಂತ ಹೇಳ್ತಾರೆ. ಅದಕ್ಕೆ ಆ ಸಮಿತಿ ಸರಿಯಾದ ಒಂದು ವರದಿಯನ್ನ ಕೊಡುತ್ತೆ, ಲೋಪದೋಷಗಳನ್ನ ಹುಡುಕಿ ಕೊಡುತ್ತೆ. ಆದ್ರೆ ಆ ಹುಡುಕಿ ಕೊಟ್ಟು ಫೈಲ್ ಮಾಡಿದಂತಹದ್ದನ್ನ ನಮ್ಮ ಇವತ್ತಿನ ಧರ್ಮೇಂದರ್ ಅವರು ಅದನ್ನ ಕುರ್ಚಿ ಅಡಿ ಹಾಕಿ ಕೂತ್ಕೊಳ್ಳುವಂತಹ ಕೆಲಸವನ್ನ ಮಾಡಿದ್ದಾರೆ. ಶಿಕ್ಷಣ ಮಂತ್ರಿಗಳಿಗೆ ವರದಿ ಸಲ್ಲಿಸುವುದನ್ನ ಅವರು ಯಾವುದೇ ರೀತಿಯಾದಂತಹ ಗಂಭೀರವಾಗಿ ಆ ವರದಿಯನ್ನ ತಗೊಳ್ಳೋದಿಲ್ಲ. ಹಾಗಾಗಿ ಮತ್ತೊಮ್ಮೆ ಈ ಒಂದು ನೀಟ್ ಪರೀಕ್ಷೆಯಲ್ಲಿ ಸ್ಕ್ಯಾಮ್ ಆಗಿರುವಂತಹದನ್ನ ನಾವು ನೋಡ್ತೇವೆ. ಬರೋಬ್ಬರಿ 23 ಲಕ್ಷ ವಿದ್ಯಾರ್ಥಿಗಳ ಜೀವನ ಭವಿಷ್ಯ ಕತ್ತಲೆಯಲ್ಲಿ ಬಿದ್ದಿದೆ. ಮೋದಿಯ ಅಮೃತ ಘಳಿಗೆ ಇವತ್ತು ನಾವೆಲ್ಲರೂ ನೋಡ್ತಾ ಇದ್ದೇವೆ. ಅಚ್ಚೇ ದಿನ್ ಏನು ಅಂತ ಹೇಳಿದ್ರೆ ವಿದ್ಯಾರ್ಥಿಗಳ ಬಾಳಿನಲ್ಲಿ ಕತ್ತಲೆಯನ್ನು ತಂದಂತಹ ಮೋದಿಯ ಅಚ್ಚೇ ದಿನನ್ನ ಇವತ್ತು ನಾವೆಲ್ಲರೂ ಜೀವಂತ ಸಾಕ್ಷಿಯಾಗಿ ನೋಡ್ತಾ ಇದ್ದೇವೆ. ಈ ನೀಟ್ ಪರೀಕ್ಷೆಯಲ್ಲಿ ಎಕ್ಸಾಮ್ ನ ಪೇಪರ್ಗಳನ್ನೇ ಟ್ರಕ್ಗಳಲ್ಲಿ ಕೊಂಡೊಯ್ಯಬಾರ್ದು, ಎಕ್ಸಾಮ್ ಸೆಂಟರ್ ನಲ್ಲಿಯೇ ಲೈವ್ ಆಗಿ ಕ್ವಶನ್ ಪೇಪರ್ ಕೊಡಬೇಕು. ಅಷ್ಟೇ ಅಲ್ಲದೆ ನೀಟ್ ಪರೀಕ್ಷೆಯಲ್ಲಿ ಇದ್ದಂತಹ ಹಲವಾರು ಲೋಪದೋಷಗಳ ಒಂದು ವರದಿಯನ್ನ ಸಮಿತಿ ಸಲ್ಲಿಸಿದ್ರು ಕೂಡ ಅದರ ಗಂಭೀರತೆ ಏನು ಅಂತ ಬಹುಶಃ ಬಿಜೆಪಿ ಸರ್ಕಾರಕ್ಕೆ ಗೊತ್ತಿಲ್ಲ. ಮೆಡಿಕಲ್ ಸೀಟ್ ಅನ್ನುವಂತಹದ್ದು ಕೋಟಿಗಟ್ಟಲೆ ಡೊನೇಷನ್ ಕೊಟ್ಟು ಕೂತ್ಕೊಳ್ಳಿಕ್ಕೆ ಕೆಪಾಸಿಟಿ ಇರುವಂತಹ ಉಳ್ಳವರ ಮಕ್ಕಳಿಗಾಗಿ ಸೀಮಿತ ಮಾಡಿದ್ದಾರೆ. ಹೇಗೂ ಇದ್ದಂತಹ ಏರ್ಪೋರ್ಟ್ ಅನ್ನ ಮಾರಿ ಆಯ್ತು, ಹೇಗೂ ಇದ್ದಂತಹ ಬಂದರುಗಳನ್ನ ಮಾರಿ ಆಯ್ತು, ಇಡೀ ಭಾರತ ದೇಶವನ್ನೇ ಪ್ರೈವೇಟೈಸೇಷನ್ ಅನ್ನ ಮಾಡಿ ಆಯ್ತು. ಈಗ ವಿದ್ಯಾರ್ಥಿಗಳು ಓದಿ ಮುಂದೆ ಬರ್ತಾರೆ ಅನ್ನುವಂತಹ ಸಮಯದಲ್ಲಿ ಇವತ್ತು ಅವರ ಬಾಳಿನಲ್ಲೂ ಕೂಡ ಮೋದಿ ಸರ್ಕಾರ ಕತ್ತಲೆಯನ್ನ ಉಂಟು ಮಾಡಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಷ್ಟೇ ಅಲ್ಲದೆ ನಿರಂತರವಾಗಿ 10 ವರ್ಷದಿಂದ ಅದೆಷ್ಟೋ 70ರ ಮೇಲೆ ಪೇಪರ್ಗಳನ್ನ ಲೀಕ್ಔಟ್ ಮಾಡಿ ಈಗ ಕೂಡ ನಮ್ಮ ಇಲ್ಲಿ ನೀಟ್ ಪರೀಕ್ಷೆ ಬರೆಯುವಂಥದ್ದು ಯಾರು? ಬಡ ವರ್ಗದ ಮಕ್ಕಳು ಮತ್ತೆ
ತುಂಬಾ ಕಷ್ಟದಲ್ಲಿರುವಂತಹ ಮಕ್ಕಳು ಏನಾದರೂ ಅವಕಾಶ ಸಿಗಬೇಕು, ಮುಂದಿನ ಅವರ ಭವಿಷ್ಯಕ್ಕೆ ಒಳ್ಳೆ ಆಗಬೇಕು ಅನ್ನೋ ಉದ್ದೇಶದಿಂದ ಎಕ್ಸಾಮ್ ಅಷ್ಟು ರಾತ್ರಿ ಹಗಲು ಎನ್ನದೇ ಅದು ಕಷ್ಟಪಟ್ಟು ದುಡ್ಡು ಇದು ಓದಿ ಏನು ಎಕ್ಸಾಮ್ ಬರೆದಿರ್ತಾರೆ, ಅದೇ ಎಕ್ಸಾಮಿನ ಪೇಪರ್ಗಳನ್ನೇ ಲೀಕ್ಔಟ್ ಮಾಡ್ತಾರೆ ಅಂತ ಹೇಳಿದ್ರೆ ಏನು ಅಚ್ಚೆ ದಿನ ನಾವು ಕೊಡ್ತೇವೆ, ಸರ್ಕಾರ ಬಂದ ಮೇಲೆ ನಾವು ಎಲ್ಲರಿಗೂ ಅಚ್ಚೆ ದಿನ ಕೊಡ್ತೇವೆ, ನಾವು ಅದು ಮಾಡ್ತೇವೆ ಇದು ಮಾಡ್ತೇವೆ ಅನ್ನೋ ಆಶ್ವಾಸನೆ ಕೊಟ್ಟವರು ಇವಾಗ ಪರೀಕ್ಷೆಯ ಪೇಪರ್ಗಳನ್ನೇ ಲೀಕ್ ಮಾಡುವಂತ ಒಂದು ಪರಿಸ್ಥಿತಿಗೆ ಬಂದಿದ್ದಾರೆ. ಈ ವಿಷಯದ ವಿರುದ್ಧ ನಾವು ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ಒಂದು ಖಂಡನೆಯ ಒಂದು ವಾತಾವರಣ ನಿರ್ಮಾಣ ಮಾಡಬೇಕು. ಅದೇ ರೀತಿ ನಮ್ಮ ಎಲ್ಲ ಜನರಿಗೂ ಇವರ ಆಡಳಿತ ವೈಫಲ್ಯಗಳನ್ನು ಹೇಳಬೇಕು ಅನ್ನೋ ಉದ್ದೇಶಕ್ಕೆ ನಾವೇನು ಒಟ್ಟು ಸೇರಿದ್ದೇವೆ. ಇಲ್ಲಿ ಬಂದಿರುವಂತಹ ಎಲ್ಲರಿಗೂ ಅದೇ ರೀತಿ ನಾವು ನಮ್ಮ ಸಂಸದರು ಏನಿದ್ದಾರೆ, ಉಡುಪಿ ಮತ್ತು ಚಿಕ್ಕಮಗಳೂರು ಜಿಲ್ಲೆಯ ಸಂಸದರು ಏನಿದ್ದಾರೆ, ಅವರು ಒಂದು ಮಾತು ಹೇಳಿದ್ರು ಯಾವತ್ತು ಎಲೆಕ್ಷನ್ ಟೈಮಲ್ಲಿ, ನಾವು ಏನಿದ್ರು ನಾವು ಜನಪರ ಆಡಳಿತಕ್ಕೆ ನಾವು ಇದು ಕೊಡ್ತೇವೆ, ಆಸ್ಪತ್ರೆ ಕೊಡ್ತೇವೆ, ಅದೇ ರೀತಿ ನಾವು ಏನು ನಮ್ಮ ಜನರ ಸಮಸ್ಯೆಗಳಿದೆ ಅದನ್ನೆಲ್ಲ ನಾವು ಸ್ಪಂದನೆ ಮಾಡ್ತೇವೆ ಅನ್ನೋಂಥ ಒಂದು ಆಶ್ವಾಸನೆ ಕೊಟ್ಟಿದ್ರು. ಅದೇ ರೀತಿ ಬೇರೆ ಎಲ್ಲಿ ಕೂಡ ಒಂದು ಎಂಥದ್ದು ಒಂದು ಧಾರ್ಮಿಕ ಅಥವಾ ಬೇರೆ ಬೇರೆ ನೆಲೆಯಲ್ಲಿ ಏನಾದರೂ ಒಂದು ಮಾತುಕತೆ ಆದರೆ ನಮ್ಮ ಮೊದಲಿಗೆ ಬಂದು ಮಾತಾಡುವಂಥವ್ರು ಉಡುಪಿ ಚಿಕ್ಕಮಗಳೂರಿನ ಸಂಸದರು. ಆದರೆ ಈ ನೀಟ್ ಪರೀಕ್ಷೆ ಆಗಿ ಈ ಪೇಪರ್ ಲೀಕ್ಔಟ್ ಆಗಿ ಇಷ್ಟು ದಿವಸ ಆಯಿತು, ಯಾರಾದರೂ ಒಬ್ಬ ಉಡುಪಿಯ MLAಗಳಾಗಲಿ MP ಅಥವಾ ಏನು ನಾವು ಧರ್ಮದ ವಿಷಯದಲ್ಲಿ ಮಾತಾಡ್ತೇವೆ ಅಂತ ಹೇಳ್ತಾರೆ. ಈಗ ನಿನ್ನೆ ತಾನೇ ನಮ್ಮ ಕಾರ್ಕಳ ಸುನೀಲ್ ಕುಮಾರ್ ಅವರು, ಅದೇ ರೀತಿ ನಮ್ಮ ಭರತ್ ಶೆಟ್ಟಿ ಅವರು, ಅದೇ ರೀತಿ ನಮ್ಮ ಎಲ್ಲ 2 ಜಿಲ್ಲೆಯ MPಗಳು ಮಕ್ಕಳ ಈ ಕೇಸರಿ ಶಾಲ್ನ ಬಗ್ಗೆ, ಹಿಜಾಬಿನ ಬಗ್ಗೆ ಏನು ವಾಗ್ವಾದವನ್ನು ಮಾಡ್ತಿದ್ದಾರೆ. ಅವರು ಈ ನೀಟ್ ಪರೀಕ್ಷೆ ಬಗ್ಗೆ ಯಾಕೆ ಮಾತಾಡೋದಿಲ್ಲ ಅಂತೇಳಿ ನಾವು ಒಂದು ಕೇಳ್ತೇವೆ. ಯಾಕಂತೇಳಿ ನೀಟ್ ಪರೀಕ್ಷೆ ಬರೆದಂಥ ಮಕ್ಕಳು ಹಿಂದೂಗಳಲ್ವಾ, ಅಥವಾ ಅವರಿಗೆ ಏನು ಪರೀಕ್ಷೆ ಬರೆದು ಅವರು ಎಜುಕೇಶನ್ ಮಾಡುವಂಥದ್ದು ಅವ್ರದ್ದು ಹಕ್ಕಲ್ವಾ, ಕೇಳುವಂಥದ್ದು ಅವ್ರ ಹಕ್ಕಲ್ವಾ? ಯಾಕೆ ನೀವು ಮಾತಾಡೋದಿಲ್ಲ? ಕೇವಲ ನೀವು ಏನಂತ ಹೇಳಿದ್ರೆ ಧಾರ್ಮಿಕ ವಿಷಯದಲ್ಲಿ ಹಿಜಾಬಿನ ಬಗ್ಗೆ ಅಥವಾ ಕೇಸರಿ ಶಾಲ್ನ ಬಗ್ಗೆ ಮಾತಾಡಲಿಕ್ಕೆ ಮಾತ್ರ ನೀವು ಸೀಮಿತನ, ಕೇವಲ ನೀವು ಕೋಮುಗಲಭೆ ಮಾಡಲಿಕ್ಕೆ ಮಾತ್ರ ಸೀಮಿತನ ಅನ್ನುವಂಥದ್ದನ್ನು ನೀವು ಜನಗಳ ಮುಂದೆ ಸ್ಪಷ್ಟಪಡಿಸಬೇಕು. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಎಲ್ಲ MLAಗಳ ಕಚೇರಿಗೆ ನಮ್ಮ ಯುವ ಕಾಂಗ್ರೆಸ್ ಪಡೆ ಮುತ್ತಿಗೆ ಹಾಕುವಂತ ಕೆಲಸ ಮಾಡ್ತದೆ. ನೀವು ಇದ್ರ ಬಗ್ಗೆ ಮಾತಾಡಬೇಕು ಅನ್ನೋಂಥ ಈ ಮಾತನ್ನ ಈ ಮುಖಾಂತರ ಹೇಳ್ತಾ ಮುಂದಿನ